ಅಮ್ಮ, ಪರಿಸ್ಥಿತಿ ಆ ಥರ ಬಂತು, ಅದಕ್ಕೆ ಅರ್ಜೆಂಟಾಗಿ ಮದುವೆ ಮಾಡಿಸಿದ್ವಿ. ನಿಮ್ಗಳಿಗೆ ತಿಳಿಸ್ದೆ ಈ ಥರದೊಂದು ಕೆಲಸ ಮಾಡಿದ ತಪ್ಪೆ, ಆದರೆ ಪರಿಸ್ಥಿತಿ ಆಗಿತ್ತು. ನಾವು ಈ ಥರ ಮಾಡಿದ್ವಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ತಂಗಿ ಮತ್ತು ಪೃಥ್ವಿ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ರು. ಏನು, ಯುಕ್ತ ನಿಮ್ ತಂಗಿನ? ಅವತ್ತು ಒಬ್ರಿಗೊಬ್ರು ಗೊತ್ತೇ ಇಲ್ದಿರೋ ತರ ನಮಸ್ಕಾರ ನಮಸ್ಕಾರ ಅಂತ ಯಾಕಪ್ಪ ನಾಟಕ ಆಡಿದ್ರಿ? ನಿಮ್ಮನ್ನ ಎಷ್ಟು ನಂಬ್ಕೊಂಡಿದ್ವಿ ನಾವು. ಅದೇ ಸುಮ್ಮನೆ ಯಜಮಾನ್ರೆ, ಏನಿದೆಲ್ಲ ನಮಗೊಂದು ಅರ್ಥನೇ ಆಗ್ತಿಲ್ಲ. ನಿಮ್ಮ ತಂಗಿ ನಮ್ಮನೆ ಬರೋದು, ಪೃಥ್ವಿನ ಇಷ್ಟಪಡೋದು, ದೊಡ್ಡವ್ರು ಯಾರಿಗೂ ಹೇಳ್ದೆ ಅವರಿಬ್ಬರು ಮದುವೆ ಮಾಡೋದು, ಏನಿದೆಲ್ಲ? ಪಾಪ ಅವ್ರಿಗೇನು ಹೇಳಬೇಡಿ. ದೊಡ್ಡವರಾಗಿ ನಾವು ಮಾಡಬೇಕಾಗಿರೋ ಕೆಲಸನ ಅವ್ರು ಮಾಡಿದ್ದಾರೆ. ನಿಮ್ಮ ಮಗಳು ಶುಭ ನಮ್ಮ ಮನೆ ದೀಪ ಉಳಿಸಿದ ದೇವತೆ. ಅವಳಿಷ್ಟೆಲ್ಲ ನಮ್ಮನೆಗೋಸ್ಕರ ಮಾಡಿದಾಳೆ. ಈ ಮನೆ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಯುಕ್ತ ತಾಯಿಯಾಗಿ ಇದಕ್ಕೆ ನನ್ನ ಒಪ್ಪಿಗೆನೂ ಇದೆ. ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಸಿದ್ದೀನಿ. ದಯವಿಟ್ಟು ಈ ಮಕ್ಳಿಗೇನೋ ಹೇಳ್ಬೇಡಿ ಪ್ಲೀಸ್. ಅಯ್ಯೋ ಅಮ್ಮ, ಎಷ್ಟೋ ಜನಕ್ಕೆ ಅನ್ನ ಹಾಕೋ ಅನ್ನಪೂರ್ಣೇಶ್ವರಿ ನೀವು ನಮಗೆ ಕೈ ಮುಗಿಬಾರ್ದು. ಅದು ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಬೇಕು ಅಂತ ನಮ್ಮೆಲ್ರಿಗೂ ತುಂಬ ಆಸೆ ಇತ್ತು. ಅದೇ ನಿಮ್ಮ ಮಗಳದಾಯ್ತು ಅಷ್ಟೇ. ಪೃಥ್ವಿನೂ ಈ ಮನೆ ಮಗನೇ, ಅವನ ಮದುವೆ ಇಲ್ಲ ಆಯ್ತಲ್ಲ, ಅದೇ ಖುಷಿ ನಮಗೆ. ಒಟ್ಟಿನಲ್ಲಿ ಮಕ್ಕಳ ಜೀವನ ಚೆನ್ನಾಗಿದ್ರೆ ಅದೇ ನಮಗೆ ಸಂತೋಷ. ಒಬ್ರಿಗೊಬ್ರು ಪ್ರೀತಿಸಿದ್ದಾರೆ, ಅವರಿಬ್ರನ್ನ ಒಂದು ಮಾಡಿದ್ದೀರಾ. ಈ ಪುಣ್ಯದ ಕೆಲಸದಿಂದ ನಮ್ಮ ಮಕ್ಕಳಿಗೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನಂದು. ದೊಡ್ಡವರಾಗಿ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ಯುಕ್ತ, ಪೃಥ್ವಿ, ದೊಡ್ಡವರ ಆಶೀರ್ವಾದ ತಗೊಳ್ಳಿ. ನೂರು ವರ್ಷ ಸುಖವಾಗಿ ಮಾಡಿ. ದೀರ್ಘ ಸುಮಂಗಲಿಯಾಗಿರಮ್ಮ, ಎಲ್ಲ ಒಳ್ಳೇದಾಗ್ಲಿ. ಈಗ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ?